ಫ್ರೆಂಡ್ಸ್ ನೀವು ಆಲ್ರೆಡಿ ಇವಾಗ ಸೆಕೆಂಡ್ ರೌಂಡು ಅಂದರೆ KCETಗೆ ಸೆಕೆಂಡ್ ರೌಂಡು, ನೀಟ್ಗೆ ಫಸ್ಟ್ ರೌಂಡ್ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. 5 ಡೇಸ್ ಟೈಮ್ ಕೊಟ್ಟಿದ್ದರು. ಸೊ ಇವಾಗ ನೀವೇನು ಚಿಂತೆ ಮಾಡಬೇಡಿ, ಯಾಕಂದ್ರೆ 5 ಡೇಸ್ಗೆ ಭಾಳಷ್ಟು ಫ್ರೆಂಡ್ಸ್ ಈಗ ಈ ಡೇಲಿ ಇದನ್ನ ಚೇಂಜಸ್ ಮಾಡೋದು ಮಾಡಿಫಿಕೇಷನ್ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ದೀರಾ. ಸೊ ಇವಾಗ ಏನು ತಲೆ ಕೆಡಿಸ್ಕೋಬೇಡಿ, ಆಲ್ರೆಡಿ ಲಾಸ್ಟ್ ಡೇಟ್ ಮುಗೀತು. ಸೊ ಇನ್ನೇನು ಎಡಿಟ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಇನ್ನು 19 ತನಕ ನೀವು ವೇಟ್ ಮಾಡಬೇಕು. ನಿಮ್ಮ ಹಣೆ ಬರ ನೀವು ಯಾವ್ದು ಕೊಟ್ಟಿದ್ದೀರಾ, ಈಗ ಎಲ್ಲ ನಿಮ್ದು ಯಾವ್ದು ರಿಸಲ್ಟ್ ಸಿಗುತ್ತೆ. ಒಂದೇ ಟೆನ್ಷನ್ ಏನಂದರೆ ಯಾವ ಕಾಲೇಜ್ ಸಿಗುತ್ತೆ, ಈಗ ಯಾವ್ದು ನಂದು ಫೈನಲ್ ಆಗುತ್ತೆ, ಯಾವ ಕಾಲೇಜಲ್ಲಿ ನೆಕ್ಸ್ಟ್ 5 ಇಯರ್ ಹೋಗ್ತೀನಿ ಅಥವಾ 4 ಇಯರ್ ಹೋಗ್ತೀನಿ ಅಂತ ಇನ್ನು ನಿಮ್ಗೆ ಒಂದೇ ಒಂದು ಚಿಂತೆ. ಸೊ ಈಗ 1 ವೀಕು ಏನು ತಲೆ ಕೆಡಿಸ್ಕೋಬೇಡಿ. ಬಿ ಕೂಲು 19ಗೆ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ 2 ಡೇಸ್ಗೆ ಪ್ರೊವಿಷನಲ್ ಆದ ತಕ್ಷಣ 2 ಡೇಸ್ಗೆ ನಿಮ್ಮ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ ಯಾರು. ಸೊ ಈಗ ಮುಗಿದೋಗಿದೆ ನಿಮ್ಮದು ಅಟ್ಲೀಸ್ಟು ಬಿ ಕೂಲ್ 1 ವೀಕು 19 ತನಕ. ಸೊ ಚಿಂತೆನೂ ಮಾಡೋಕೆ ಹೋಗಬೇಡಿ, ಯಾಕಂದ್ರೆ ನಿಮ್ಮ ರಿಸಲ್ಟ್ ತನಕ ನೀವು ಚಿಂತೆ ಮಾಡಿದ್ರು ಏನೂ ಉಪಯೋಗ ಇಲ್ಲ. ಇವಾಗ ಆಲ್ರೆಡಿ ಎಲ್ಲ ಮಾಡಿಫಿಕೇಷನ್ ಮಾಡಿ ಈ ಥರ ಎಲ್ಲ ಕಾಲೇಜೆಲ್ಲ ಹಾಕಿಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ನಿಮಗೆ ರಿಸಲ್ಟ್ಗೆ ವೇಟ್ ಮಾಡಬೇಕು 19 ತನಕ ಬಿ ಕೂಲು. ಓಕೆ, ಸೊ ಎಲ್ರಿಗೂ ಆಲ್ ದ ಬೆಸ್ಟು. ಮತ್ತು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಮ ಕಡೆಯಿಂದ ಏನಿಲ್ಲ, ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ಇವಾಗ ರಿಸಲ್ಟ್ ಬಿಡಬೇಕು. ಪ್ರೊವಿಷನಲ್ ರಿಸಲ್ಟು 19th ಬರುತ್ತೆ. ಸೊ 19th ಬಂದಾದಮೇಲೆ ನಿಮಗೆ ಮೇನ್ ರಿಸಲ್ಟ್ ಬರುತ್ತೆ 2 ಡೇಸ್ ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಎಲ್ಲ ಪ್ರೊಸೀಜರ್ ಇರುತ್ತೆ, ಅದೆಲ್ಲ ನಿಮ್ಗೆ ಆಮೇಲೆ ಅಪ್ಡೇಟ್ ಮಾಡ್ತಾರೆ. ಸೊ ನಾವು ಅಪ್ಡೇಟ್ ಮಾಡ್ತೀವಿ. ಅಲ್ಲಿ ತನಕ ನೀವು 1 ವೀಕ್ ತನಕ ಬಿ ಕೂಲ್. ಓಕೆ.